ಧರ್ಮ ಅನ್ನೋದು ಆ ಶ್ರೀಕೃಷ್ಣ ಮತ್ತು ರಾಮಣ್ಣನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡುತ್ತಾ. ಇದಕ್ಕೊಂದು ಪುಟ್ಟ ಸ್ಟೋರಿ ಹೇಳ್ತೀನಿ. ಯಾವಾಗ ವಾಲಿ ಮತ್ತು ಸುಗ್ರೀವನ ಮಧ್ಯೆ ಯುದ್ಧ ನಡೆದಿತ್ತಲ್ವ, ಆವಾಗ ಶ್ರೀರಾಮ ವಾಲಿನ ಬಾಣ ಬಿಟ್ಟು ಸಾಯಿಸ್ತಾರೆ. ಆವಾಗ ವಾಲಿ ಅದನ್ನು ಒಪ್ಪಲ್ಲ, ಮರದ ಹಿಂದೆ ನಿಂತ್ಕೊಂಡು ನನಗೆ ನೀನು ಬಾಣ ಬಿಟ್ಟಿದೀಯಾ ಅಂತಾನೆ. ಆವಾಗ ರಾಮ ಹೇಳ್ತಾರೆ, ಆಯಿತು ಮುಂದಿನ ಜನ್ಮದಲ್ಲಿ ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಅದೇ ಥರ ನೆಕ್ಸ್ಟ್ ಶ್ರೀಕೃಷ್ಣಗೆ ಅವತಾರ ಎತ್ತಿದಾಗ ಅವ್ರನ್ನ ಜಾರ ಅನ್ನೋ ಬೇಟೆಗಾರ ಜಿಂಕೆ ಅಂದ್ಕೊಂಡು ಜಿಂಕೆಗೆ ಗುರಿ ಇಟ್ಟು ಹೊಡೆಯುವಾಗ ಶ್ರೀಕೃಷ್ಣನ ಸಂಹಾರ ಆಗುತ್ತೆ. ಆ ಬೇಟೆಗಾರ ಬೇರೆ ಯಾರೂ ಅಲ್ಲ, ವಾಲಿನೇ ಮತ್ತೊಂದು ಜನ್ಮ ತಗೊಂಡಿರ್ತಾರೆ. ಈ ಥರ ಕರ್ಮ ಅನ್ನೋದು ದೇವ್ರನ್ನೇ ಬಿಟ್ಟಿಲ್ಲ, ಇನ್ನು ಬಂದ್ಬಿಟ್ಟು ನಮ್ಮನ್ನು ಬಿಡುತ್ತಾ. ಹೀಗಾಗಿ ಯಾವಾಗಲೂ ಒಳ್ಳೆ ಕರ್ಮನ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇದೇ ಜನ್ಮದಲ್ಲೇ ಸಿಗುತ್ತೆ ನಮ್ಮ ಒಂದು ಪ್ರತಿಫಲ ನಮಗೆ. ಇನ್ನು ಬಂದ್ಬಿಟ್ಟು ಅಗಸ್ತ್ಯನ ಸ್ಕೂಲಿಗೆ ಬಿಟ್ಟು ಬಂದೆ, ಅಕ್ಕಿ ರೊಟ್ಟಿನ ಮಾಡಿದ್ದೆ ಅವ್ನ ಬಾಕ್ಸ್ಗೆ. ಒಂದು ಒಳ್ಳೆಯ 300 ಕ್ಯಾಲರಿಯ ಒಂದು ಬೆಸ್ಟ್ ಆದಂಥ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು, ವೆದರ್ ನಿಜವಾಗ್ಲೂ ತುಂಬ ಸಖತ್ತಾಗಿತ್ತು. ತುಂಬ ಬಿಸಿಲು ನೋಡಿ ಬೇಜಾರಾಗಿತ್ತು ಬೆಂಗಳೂರಲ್ಲಿ. ಸೊ ಈ ಥರ ತಂಪಾದ ವೆದರ್ ನೋಡಿ ಚೆನ್ನಾಗಿ ಅನಿಸ್ತಾ ಇತ್ತು. ಹೀಗಾಗಿ ಆರಾಮಾಗಿ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡೆ. ಇವಾಗ ಕೆಲವರಿಗೆ ಬೇಸಿಗೆ ಕಾಲ, ಮಳೆಗಾಲ, ವಿಂಟರ್ ಸೀಸನ್ ಇಷ್ಟ ಆಗುತ್ತಲ್ವ, ಅದೇ ಥರ ನನಗೆ ಚಿಕ್ಕವಳಿದ್ದಾಗಿಂದನೂ ಮಳೆಗಾಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಬಂದುಬಿಟ್ಟು ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಸೊಪ್ಪು ಪಲ್ಯ, ಮೆಂತೆ ಸಾಂಬಾರು, ಅನ್ನನ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಅಗಸ್ತ್ಯನ ಸ್ಕೂಲಿಂದ ಕರ್ಕೊಂಡು ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿಗೆ ಸ್ಟೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಗುಡ್ ನೈಟ್.